ಹಲೋ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಸೊ ವೆಲ್ಕಮ್ ಟು ದ ವ್ಲಾಗ್. ಸೊ ಇವತ್ತು ಆಸ್ ಯೂಶುವಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಏನೆಲ್ಲ ಮಾಡ್ತಿದ್ರ ವಿಡಿಯೋ ನೋಡ್ತಾ ಅಂತ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ಓದಕ್ಕೆ ನನಗೆ. ಆ್ಯಂಡ್ ಇವಾಗ ಟೈಮ್ ಬಂದು 12:30 ಆಗಿದೆ. ಸೊ ಸದ್ಯಕ್ಕೆ ನಾನು ಇವಾಗ ಎಕ್ಸಸೈಸ್ ಎಲ್ಲ ಮುಗಿಸಿ, ನನ್ನ ಮಾರ್ನಿಂಗ್ ಶೂಟ್ ಮುಗಿಸಿ, ಎಡಿಟ್ ಮಾಡಿ ಕಳಿಸಿ, ನನ್ನ ರೂಟೀನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದೆ ಇವತ್ತು. ಆ್ಯಕ್ಚುಲಿ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು. ಆ್ಯಂಡ್ ಇವಾಗ ಊಟಕ್ಕೆ ಅಂತ ಬಂದ್ಬಿಟ್ಟು ಊಟಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ. ಗಡಿ ಬಿಡಲಿ ಏನೇನೋ ಮಾತಾಡ್ತಿದ್ದೆ, ನಮ್ಮ ಎಕ್ಸ್ಟ್ರೀಮ್ಲಿ ಸಾರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸೊಬ್ರಿಗೆ. ವೆಲ್ಕಮ್ ಟು ದ ಚಾನಲ್. ಆ್ಯಂಡ್ ಏನೆಲ್ಲ ತೊಗೊಂಬಂದಿದ್ದೀನಿ ಅಂದರೆ ಸ್ವಲ್ಪ ಮಸಾಲ ಪೌಡರ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಪೆನ್ ಏನೋ ಮುಗ್ದೋಗ್ಬಿಟ್ಟಿತ್ತು, ಅಂದೆಲ್ಲ ಖಾಲಿ ಆಗ್ತಿದೆ ಪೆನ್ಸ್ ಎಲ್ಲ ಬರೆದು. ಸೊ ಅದಕ್ಕೆ ಒಂದೆರಡು ಪೆನ್ ತೊಗೊಂಬಂದೆ ಹೋಗ್ಬಿಟ್ಟು. ಆ್ಯಂಡ್ ಚಿಕನ್ ತಿಂದು ಆಲ್ಮೋಸ್ಟ್ ವೀಕ್ ಆಗಿದೆ. ಸೊ ಹಾಗಾಗಿ ಚಿಕನ್ನ ತೊಗೊಂಬಂದೆ. ನೆಕ್ಸ್ಟ್ ಬಂದು ಫ್ರೂಟ್ಸ್ ತೊಗೊಂಬಂದಿದ್ದೀನಿ. ಖಾಲಿ ಹೋಟೆಲಿ ಪಪ್ಪಾಯ ತಿಂದರೆ ತುಂಬಾ ಒಳ್ಳೇದಂತೆ. ಸೊ ಹಾಗಾಗಿ ಮತ್ತು ಚೇಪೆಕಾಯಲ್ಲಿ ಪ್ರೋಟೀನ್ ಚೆನ್ನಾಗಿರುತ್ತೆ. ಇದರಲ್ಲಿ ಪ್ರೋಟೀನ್ ಇರೋದಲ್ಲ ನನಗೆ ಗೊತ್ತಿಲ್ಲ ಪಪ್ಪಾಯದಲ್ಲಿ. ನಿಮ್ಗೆ ಗೊತ್ತಿರೋ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ರಿಸರ್ಚ್ ಮಾಡ್ಕೊತೀನಿ. ಸೊ ಇದನ್ನ ಅಷ್ಟೊಂದು ತೊಗೊಂಬಂದಿದ್ದಾಯಿತು. ಇವಾಗ ನಾನ್ ಸೀಸನ್ ಏನೋ ಗೊತ್ತಿಲ್ಲ, ಪ್ರೈಸಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಫ್ರೂಟ್ಸ್ದು. ದಟ್ಸ್ ದ ಬೆಸ್ಟ್ ಪಾರ್ಟ್. ಸದ್ಯಕ್ಕೆ ಇವಾಗ ಅಡುಗೆನ ಶುರು ಮಾಡೋಣ. ರೈಸ್ ರೆಡಿ ಇದೆ, ನೆನ್ನೆದು ಬಸ್ಸಾರು ರೆಡಿ ಇದೆ, ಸಕ್ಕದಾಗಿ ಮಾಡಿದ್ದೀನಿ ಆಯಿತಾ. ಆ್ಯಂಡ್ ಇವಾಗ ಚಿಕನ್ನ ಮಾಡ್ಕೊತೀನಿ. ಕಾಂಬಿನೇಷನ್ ಸ್ವಲ್ಪ ಅಂತ ಅನ್ಸ್ಬೋದು, ಬಟ್ ನನಗೆ ಚಿಕನ್ನು ತಿನ್ನಬೇಕು, ಬಸ್ಸಾಂಬಾರು ತಿನ್ನಬೇಕು. ಸೊ ಹಾಗಾಗಿ ಎರಡು ಕಾಮನ್ನ ಟ್ರೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಪ್ಲೇಟ್ ಎಲ್ಲ ಹೆಂಗೆ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ ಆ್ಯಂಡ್ ಲಾಸ್ಟ್ ವಿಡಿಯೋಗೆ ಕಮೆಂಟ್ ಮಾಡಿದ್ರಿ, ಡೈಲಿ ವ್ಲಾಗ್ಸ್ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ, ಅಂದರೆ ವಾಟ್ ಈಟಿನ ಡೇನು ಮಾಡಿ ಹಾಕಿ ಅಂತ. ಡೆಫಿನೆಟ್ಲಿ ಮಾಡ್ತೀನಿ. ಜೊತೆಗೆ ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತಾ ಇರ್ತೀನಿ, ಬಟ್ ಜಾಸ್ತಿ ಡೈಲಿ ವ್ಲಾಗ್ಸ್ ಇರುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ರಿಪ್ಲೈ ಮಾಡಿದ್ದಕ್ಕೆ, ವಿಡಿಯೋನ ಫುಲ್ಲಾಗಿ ನೋಡಿದ್ದಕ್ಕೆ. ಲೆಟ್ಸ್ ಬಿಗಿನ್ ದ ಡೇ ಗೈಸ್. ಚಿಕನ್ ಫ್ರೈಗೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮಸಾಲೆ ಎಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ 250 ಗ್ರಾಮ್ ಚಿಕನ್ ತೊಗೊಂಬಂದಿದ್ದೀನಿ. ಸೊ ಅವರು ಕಡಿಮೆ ಕೊಡಲ್ಲ ಆಯಿತಾ. ಸೊ ಇವಾಗ ಏನು ಮಿಕ್ಕುತ್ತಲ್ಲ ಅದನ್ನು ನೈಟ್ಗೂ ಸಹ ಸ್ವಲ್ಪ ತಿನ್ಕೊಳ್ಳೋ ಪ್ಲ್ಯಾನಲ್ಲಿದ್ದೀನಿ. ಗೈಸ್, ನನ್ನ ಊಟ ರೆಡಿ ಆಗಿದೆ. ಸೊ 250 ಗ್ರಾಮ್ ಚಿಕನ್ ತಂದಿದ್ದಲ್ಲ, ಅದ್ರಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ನಾನು ಕುಕ್ಕುಂಬರ್, ಅನ್ನ ಸಾಂಬಾರು, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿದೆ ನನಗಂತೂ. ಟೈಮ್ ಬಂದು ಆಲ್ಮೋಸ್ಟ್ 1:20 ಆಗ್ತದೆ. ಯಾವ್ದಾದ್ರು ಒಂದು ವೀಡಿಯೋಸ್ನ ಪ್ಲೇ ಮಾಡ್ಕೊಂಡು ನೋಡಿಕೊಂಡು ಕುತ್ಕೊಂಡು ಊಟನ ಮಾಡ್ಕೊತೀನಿ. ಊಟ ಮಾಡೋಕ್ಕೆ ಮುಂಚೆ ನೀವು ಭಯ ಇರುತ್ತಲ್ಲ, ಸಣ್ಣ ಆಗ್ಬಿಡ್ತೀನಿ, ದಪ್ಪ ಆಗ್ಬಿಡ್ತೀನಿ, ಹೆಲ್ತ್ ಇಶ್ಯೂಸ್ ಅಂತ. ಊಟ ತಿನ್ನೋಕ್ಕೆ ಮುಂಚೆ ಊಟದ ಜೊತೆ ನೀವು ಮಾತಾಡಿ, ಬ್ಲೆಸ್ಸಿಂಗ್ಸ್ ಮಾಡಿ ಊಟಕ್ಕೆ. ಹೆಂಗೆ ಹೇಳ್ಬೋದು ಅಂತ ಹೇಳ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಊಟ, ನನ್ನ ತುಂಬ ಆರೋಗ್ಯವಾಗಿಟ್ಟೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ನಿಮ್ಗೆ ಏನಾದ್ರು ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಆಗಬೇಕಾದ್ರೆ ನನ್ನ ಈ ಊಟದಿಂದ ನನ್ನ ಫ್ಯಾಟ್ ಲಾಸ್ ಈಸಿಯಾಗಿ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ರೀತಿಯಾಗಿ ನಿಮ್ಮ ಊಟದ ಜೊತೆ ಫಸ್ಟು ಬ್ಲೆಸ್ಸಿಂಗ್ ಮಾಡಿ ಆಮೇಲೆ ಊಟ ಮಾಡೋಕ್ಕೆ ಶುರು ಮಾಡಿ. ಹಳೆ ಕಾಲದಲ್ಲೆಲ್ಲ ಕಣ್ಣಿಗೆ ಹೊತ್ಕೊಂಡು ಊಟ ಮಾಡ್ತಿದ್ರಲ್ಲ, ಅದೇ ಥರ ಪದ್ಧತಿನೇ. ಜಸ್ಟ್ ಊಟಕ್ಕೆ ಒಂದು 20 ಸೆಕೆಂಡ್ಸ್ ಬ್ಲೆಸ್ಸಿಂಗ್ಸ್ ಮಾಡಿಬಿಟ್ಟು ಊಟ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮಗೆ ಊಟ ಡೈಜೆಷನ್ ಆಗೋದಾಗಿರ್ಬೋದು, ಅಥವಾ ಡೇ ಬೈ ಡೇ ಚೇಂಜಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ವಾಟ್ ಐ ಡು. ನಿಮಗೆ ಹೆಲ್ಪ್ ಆಗ್ಬೋದು, ಟ್ರೈ ಮಾಡಿ. ಸೊ ಗೈಸ್, ನಂದು ಇವಾಗ ಒಂದು ವಿಡಿಯೋ ಇತ್ತು, ಶೂಟ್ ಮಾಡಿ ಮುಗಿಸಿದ್ದಾಯಿತು. ಜಾಸ್ತಿ ಏನಿರಲ್ಲ, ಸ್ವಲ್ಪನೇ ಇತ್ತು. ನಂದು ಯೂಟ್ಯೂಬ್ಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಅವಾಗ ನೋಡಿ ನೀವು. ಇದಕ್ಕೆ ಬರೋಕ್ಕೆ ಮುಂಚೆನೇ ಬರುತ್ತೆ ಆ ವಿಡಿಯೋ. ಆ್ಯಂಡ್ ಟೈಮ್ ಬಂದು ಇವಾಗ ಎಷ್ಟಾಗಿದೆ ಅಂದ್ಕೊಳ್ಳೋಣ, 3:30, 40 ಸಮಥಿಂಗ್ ಆಗಿರ್ಬೋದು ಅನಿಸುತ್ತೆ.
ನನಗೆ ಮಧ್ಯಾಹ್ನ ಸ್ವಲ್ಪ ಟೈಮ್ ಇರುತ್ತೆ. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿಕೊಂಡ್ರೆ ನಂಗೆ ಮಧ್ಯಾಹ್ನ ಡೆಫಿನೆಟ್ಲಿ 3 ಗಂಟೆ ಮೇಲೆ ನಾನು ಸ್ವಲ್ಪ ಫ್ರೀ ಕೂಡ ಆಗ್ತೀನಿ. ಆ ಟೈಮಲ್ಲಿ ಲಾಸ್ಟ್ ಟೈಮ್ ನೀವು ಶಾಪಿಂಗ್ ವ್ಲಾಗಲ್ಲಿ ನೋಡಿರ್ತೀರ, ಈ ಬುಕ್ಕನ್ನ ತರಿಸ್ಕೊಂಡಿದ್ದೆ. ಇನ್ನು ಶಾಪಿಂಗ್ ವ್ಲಾಗ್ ನೋಡಿದ್ರೆ ಹೋಗಿ ಚೆಕ್ಔಟ್ ಮಾಡಿ. ಅದರಲ್ಲಿ ಬುಕ್ಕು ಯಾವುದಿರೋ ಓದ್ತಿದ್ದೀನಲ್ಲ ಅದನ್ನು ನಾನು ಟ್ಯಾಗ್ ಮಾಡಿದ್ದೀನಿ. ಆ ಬುಕ್ಕನ್ನು ಓದ್ತಿದ್ದೆ. ಐ ಥಿಂಕ್ ಸೆಕೆಂಡ್ ಚಾಪ್ಟರ್ ಅಥವಾ ಥರ್ಡ್ ಚಾಪ್ಟ್ರಲ್ಲಿದ್ದೀನಿ ಅನಿಸುತ್ತೆ. 7 ಸಪ್ತಾಹಗಳೇನೋ ಮಾಡಬೇಕು. ಅದನ್ನು ನಾನು ಎವ್ರಿಡೇ ನನಗೆ ಟೈಮ್ ಸಿಕ್ಕಿರೋ ಟೈಮಲ್ಲೇ ಓದ್ತಿರೋದು. ಅಂದರೆ ಸ್ಪೆಷಲಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆ ಥರ ಮಾಡ್ತಿಲ್ಲ. ಜಸ್ಟ್ ನಂಗೆ ಅವೈಲಬಲ್ ಇರೋ ಟೈಮಲ್ಲಿ ಎವ್ರಿಡೇ 7 ಸಪ್ತಾಹ ಚಾಪ್ಟರ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ ಬುಕ್ಕು, ತಿಳ್ಕೊಳ್ಳೋದು ತುಂಬ ಇರುತ್ತೆ. ಜೊತೆಗೆ ತುಂಬ ಜನ ನಿದ್ದೆ ಮಾಡ್ತೀನಿ, ನೈಟ್ ನಿದ್ದೆ ಬರೋಲ್ಲ ಅಂಥವ್ರು ಈ ಥರ ಅಭ್ಯಾಸಗಳನ್ನ ನೀವು ರೂಢಿಸ್ಕೊಂಡ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಮಧ್ಯಾಹ್ನ ಮಲ್ಕೊಂಡ್ರೆ ನನಗೆ ಸ್ಪೆಷಲಿ ಅಷ್ಟಾಗಿ ನಿದ್ದೆ ಬರೋಲ್ಲ. ಅದಕ್ಕೆ ಈ ಥರ ಓದೋದು ಅಥವಾ ವಾಕ್ ಹೋಗೋದು, ಅದರ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನೋಡೋದು, ಈ ಥರದ್ದು ಏನಾದ್ರು ಮಾಡ್ತೀರಿ. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ನಾನು ಅದನ್ನೇ ಮಾಡೋದು. ಸೊ ಹಾಗಾಗಿ ಇತ್ತೀಚೆಗೆ ನಾನು ಮಧ್ಯಾಹ್ನ ಮಲ್ಕೊತಿಲ್ಲ. ದಟ್ಸ್ ದ ಗುಡ್ ಥಿಂಗ್ ಅಂತಲೂ ಹೇಳ್ಬೋದು. ಅಥವಾ ಕೆಲವೊಂದು ಸಲ ತುಂಬ ಕಂಟ್ರೋಲ್ ಕೂಡ ಮಾಡ್ತೀನಿ ನಿದ್ದೆನ. ಬಿಕಾಸ್ ನಾನು ನೈಟ್ ಬೇಗ ಮಲ್ಕೋಬೇಕಲ್ವ, ಅದಕ್ಕೋಸ್ಕರ. ಬುಕ್ ಓದೋದ್ರಿಂದ ಕೆಲವೊಂದು ಸಲ ನಿದ್ದೆ ಬರುತ್ತೆ. ಸೊ ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಟ್ರೈ ಮಾಡ್ಬೋದು ಇದನ್ನ. ಸೊ ಗೈಸ್ 5:30 ಆಗಿದೆ. ಒಂದು ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ವೆದರ್ ಒಂಥರ ಚೆನ್ನಾಗಿದೆ ಇವಾಗ. ಒಂದು 2-3 ಡೇಸಿಂದ ಮಳೆ ಬಂತು, ಬಟ್ ಇವಾಗ ಅಷ್ಟು ಮಳೆ ಇವತ್ತು ಮಳೆನೇ ಇಲ್ಲ. ಮನೆಗೆ 2 ದೊಡ್ಡ ದೊಡ್ಡ ಗಿಡಗಳನ್ನ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲಸ್ ನನಗೆ ಶೂಟ್ಸ್ಗೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿರ್ಬೇಕಲ್ಲ. ಇದು ಪ್ಲ್ಯಾನ್ಸ್ ಇದ್ದರೆ ಕವರ್ ಮಾಡಿಬಿಡುತ್ತೆ. ಅರ್ಧ ಬ್ಯಾಕ್ಗ್ರೌಂಡ್ ಏನು ಅಷ್ಟು ಅವಶ್ಯಕತೆ ಇರಲ್ಲ. ಸೊ ಪ್ಲ್ಯಾನಿಂಗ್ ಕೇಳ್ಕೊಂಬಂದೇನು ₹500 ಹೇಳಿದ್ದಾರೆ. ತಂದಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ ಹೇಳ್ಬಿಟ್ಟು. ಗೈಸ್ ಮನೆಗೆಲ್ಲ ಧೂಪ ಹಾಕ್ತಾಯಿದ್ದೀನಿ. ಐ ಥಿಂಕ್ ಹಾಕಿ 1 ವೀಕ್ ಮೇಲೆ ಆಗಿರ್ಬೋದು ಅಂದ್ಕೊತೀನಿ. ಈ ಥರ ಮಧ್ಯದಲ್ಲಿ ಇಟ್ಬಿಡ್ತೀನಿ. ಸೊ ಇಟ್ಟು ಡೋರ್ ಕ್ಲೋಸ್ ಮಾಡಿ ಅದ್ರ ಪಾಡ್ಗದು ಹೊಗೆ ಬರುತ್ತೆ, ಬಟ್ಟೆಗೆಲ್ಲ ಅಂಟ್ಕೊಳ್ಳುತ್ತೆ, ಘಮ ಘಮ ಅಂತಿರುತ್ತೆ. ಇವತ್ತು ನನಗೆ ವರ್ಕೌಟ್ ಎಲ್ಲ ಮಾಡಿ ಸ್ವಲ್ಪ ಟಯರ್ಡ್ ಆಗಿದ್ದ ಕಾರಣ, ಟಯರ್ಡ್ ಅನ್ನೋ ಸ್ವಲ್ಪ ಬಾಡಿ ಪೇನ್ಸ್ ಎಲ್ಲ ಇತ್ತು. ಅದಕ್ಕೋಸ್ಕರ ನಾನು ಆಚೆ ಇವತ್ತು ವಾಕ್ ಮಾಡೋಕ್ಕೆ ಹೋಗಿಲ್ಲ. ಪ್ಲಸ್ ಟೈಮ್ ಸ್ವಲ್ಪ ಬೇಗ ಕತ್ಲಾಯಿತು ಅಂತ ನನಗನ್ನಿಸ್ತು. ಅದಕ್ಕೆ ನಾನೇನು ಮಾಡಿದೆ, ಮನೇಲೇ ನನ್ನ ಐಫೋನ್ನ ಕೈಯಲ್ಲಿ ಇಟ್ಕೊಂಡೆ ವಾಕ್ ಮಾಡ್ತಿದ್ದೆ. ಕೌಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಎಷ್ಟೋ ಸಲ ಮನೇಲೇ ಒಂದು 5-6 ಸಾವಿರ ಕೌಂಟ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ ಇದೇ ಥರ ವಾಕ್ ಎಲ್ಲ ಮಾಡಿಕೊಂಡು. ನೀವು ಈ ಥರನೂ ಅಭ್ಯಾಸ ಮಾಡ್ಕೊಳ್ಳಿ. ಒಬ್ಬರೇ ಇದ್ದಾಗ ಈ ಥರ ಚಾಲೆಂಜಸ್ನ ತೊಗೊಳ್ಳಿ. ನಿಮ್ಮೊಬ್ಬರಿಗೆ ತೊಗೊಳ್ಳಿ, ಯಾರಿಗೂ ತೋರಿಸ್ಬೇಕು ಅಂತಲ್ಲ. ನೀವು ಈ ಥರ ಫೋನಲ್ಲಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತಾನೆ ಒಂದು ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳೋದು, ಅಫರ್ಮೇಷನ್ ಹೇಳ್ಕೊಳ್ಳೋದು, ಸ್ವಿಚ್ ವರ್ಡ್ನ ಹೇಳ್ಕೊಳ್ಳೋದು, ಈ ರೀತಿ ಅಭ್ಯಾಸಗಳನ್ನ ಮಾಡಿ ಮೈಂಡು ಸ್ವಲ್ಪ ಕಂಟ್ರೋಲಲ್ಲಿರುತ್ತೆ. ಆ್ಯಂಡ್ ನಿಮ್ಮ ಬಾಡಿ ಕೂಡ ಅಥವಾ ನಿಮ್ಮ ಹೆಲ್ತ್ ಕೂಡ ಬೆಟರ್ ಆಗುತ್ತೆ. ವಾಕ್ ಮಾಡೋದ್ರಿಂದ ಕ್ಯಾಲೋರೀಸ್ ಬರ್ನ್ ಆಗ್ತಿರುತ್ತೆ. ಸ್ವಲ್ಪ ಸಣ್ಣ ಆಗೋದು ಅಥವಾ ಬ್ಯಾಲೆನ್ಸ್ಡ್ ಆಗಿಡೋದು ನಿಮ್ಮ ಬಾಡಿ ವೆಯ್ಟ್ನ, ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾನು ಆಲ್ಮೋಸ್ಟ್ ಇವತ್ತು 7,000 to 8,000 ಸ್ಟೆಪ್ಸ್ ಏನೋ ಕಂಪ್ಲೀಟ್ ಮಾಡಿದೆ. 10,000 ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ ನನಗೂ. ಕೆಲವೊಂದು ಸಲ ಬರೀ 3,000 ಸ್ಟೆಪ್ಸ್ನೂ ಕೂಡ ನಾನು ಕಂಪ್ಲೀಟ್ ಮಾಡಿದ್ದು ಉಂಟು. ಬಟ್ ನಾನು ವಾರದಲ್ಲಿ ರನ್ನಿಂಗ್ ಎಲ್ಲ ಹೋಗಿ ಕವರ್ ಮಾಡಿಬಿಡ್ತೀನಿ. ಸೊ ಆ ರೀತಿ ಅಭ್ಯಾಸಗಳನ್ನ ಬಿಲ್ಡ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ಲೇಸಿ ಆಗೋಕ್ಕೆ ಹೋಗ್ಬೇಡಿ. ರೊಟೀನ್ಸ್ ಆಗಿಲ್ಲ ಅಂದರೆ ಹ್ಯಾಬಿಟ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳಿ ಗೈಸ್. ನನ್ನ ಊಟ ರೆಡಿಯಾಗಿದೆ. ಒಂದು ರಾಗಿ ದೋಸೆ ಮತ್ತು ಚಿಕನ್ ಏನು ಮಿಕ್ಕಿತ್ತಲ್ಲ ಮಧ್ಯಾಹ್ನ, ಅದನ್ನೇ ಹಾಕ್ಕೊಂಡು ತಿಂತಾಯಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ತಿನ್ಕೊತೀನಿ, ಒಂದು ಸಿಂಗಲ್ಲು. ತಿಂದ್ಬಿಟ್ಟು ಆಮೇಲೆ ಮಾತಾಡೋಣ, ಓಕೆನಾ? ಸೊ ಟೈಮ್ ಬಂದು 8:30 or 40 ಆಗ್ತಿದೆ. ಆ್ಯಂಡ್ ಇವಾಗ ನಾನು ಹೋಗಿ ಫೇಸ್ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಜುಡಿಯೋದಲ್ಲೇನೋ ಸೇಲ್ ನಡೀತಿದೆ ಅಂತ ಗೈಸ್, ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ನೆಕ್ಸ್ಟ್ ವೀಕ್ ಹೋದರೆ ವಿಡಿಯೋ ಮಾಡ್ತೀನಿ. ಲೆಟ್ಸ್ ಸಿ. ಸ್ಕಿನ್ ಕೇರ್ ಮಾಡುವ ಕಾಣಿಸ್ತಿದ್ಯಾ? ಸೊ ಮೊದಲಿಗೆ ಟೋನರ್ನ ಹಾಕ್ಕೊತಿದ್ದೀನಿ.
ವ್ಯಾಸ್ಲಿನ್, ಗೈಸ್ ನಿಮ್ಮೆಲ್ರಿಗೂ ಇದು ನಾನು ಜುಲೈ 31st ವಿಡಿಯೋ ಮಾಡ್ತಿರೋದು. ಮೇ ಬಿ ನೆಕ್ಸ್ಟ್ ವೀಕ್ ಬರುತ್ತೆ. ಸೊ ಹಾಗಾಗಿ ಅಡ್ವಾನ್ಸ್ ಹ್ಯಾಪಿ ಆಗಸ್ಟ್ ನಿಮ್ಮೆಲ್ರಿಗೂ. ಸೊ ಹೊಸ ತಿಂಗಳು 8 ಇಸ್ ಅ ಗುಡ್ ನಂಬರ್. ಸೊ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸ್ವಲ್ಪ ಡ್ರೈ ಆಗಬೇಕು. ಅದಾದಮೇಲೆ ಗ್ಲಾಸಿ ಅಂತಾರೆ, ಸಾರಿ ಗ್ಲಾಸ್ಗಿನ ಥರ ಕಾಣಿಸುತ್ತಾರ, ಬಟ್ ಹಂಗಿರಲ್ಲ. ಜಸ್ಟ್ ಕ್ಯಾಮ್ರಾದೆಲ್ಲ ಹಂಗೆ ಕಾಣಿಸುತ್ತೆ ಅಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ಬಂದು ಸೆರಮ್ನ ಹಾಕೊತಿದ್ದೀನಿ, ವಿಟಮಿನ್ ಸಿ ಸೆರಮ್. ಇದು ಮಿನಿಮಲಿಸ್ಟ್ ಅವ್ರದ್ದು. ಸ್ವಲ್ಪ ಬಾಡಿ ಲೋಷನ್ ಹಾಕೋತೀನಿ. ಯಾರು ಈ ವಿಡಿಯೋ ನೋಡ್ತಿರೋರು ಸ್ವಲ್ಪ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಲೆಡ್ಜ್ ಇರೋರು ದಯವಿಟ್ಟು ಸಜೆಷನ್ ಕೊಡಿ. ಈ ಗ್ರೂಪ್ ಸೆಷನ್ಸ್ ಎಲ್ಲ ಕಂಡಕ್ಟ್ ಮಾಡೋಕ್ಕೆ ಯಾವ ಲ್ಯಾಪ್ಟಾಪು ಬೆಸ್ಟ್ ಆಗಿರುತ್ತೆ, ಮತ್ತು ಸ್ಟೋರೇಜ್ ವೈಸು ಯಾವ್ದು ಚೆನ್ನಾಗಿ ಅನಿಸುತ್ತೆ, ಆ್ಯಂಡ್ ಯಾವ ಲ್ಯಾಪ್ಟಾಪ್ ಬೆಟರ್ ಅನಿಸುತ್ತೆ. ಈಗ ಒಂದು 100-200 ಪೀಪಲ್ ಎಲ್ಲ ಜಾಯ್ನ್ ಆದರೆ ಸೆಷನ್ಸ್ಗೆ, ಸೊ ಯಾವುದು ಚೆನ್ನಾಗಿ ಅನಿಸುತ್ತೆ. ಬಜೆಟ್ ಬಂದು ಒಂದು 40,000 ಸಮಥಿಂಗ್ ಆ್ಯಸ್ ಆಫ್ ನಾವು ಅಷ್ಟು ಬಜೆಟ್ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರು ಚೆನ್ನಾಗಿ ಐಡಿಯಾ ಇತ್ತು ಅಂದರೆ ಪ್ಲೀಸ್ ಡೂ ಲೆಟ್ ಮಿ ನೋ. ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಸೆಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ ನಾನು ಕೆಲವೊಂದನ್ನು. ಬಟ್ ನಿಮ್ಮಲ್ಲಿ ಯಾರು ಇನ್ನೂ ಬೆಟರ್ ತುಂಬ ಎಜುಕೇಟೆಡ್ ಆಗಿದ್ರೆ ಆ ವಿಚಾರದಲ್ಲಿ ನನಗೆ ಸ್ವಲ್ಪ ತಿಳಿಸಿ, ತುಂಬಾ ಹೆಲ್ಪ್ ಆಗುತ್ತೆ. ನೀವು ಆಲ್ರೆಡಿ ಯೂಸ್ ಮಾಡಿ ಈ ಥರ ಗ್ರೂಪ್ ಮೀಟಿಂಗ್ಸ್ ಇದೆಲ್ಲ ತೊಗೊಂಡು ಅಭ್ಯಾಸ ಇದ್ದವರಾಗಿದ್ದರೆ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ. ನಂಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಇವತ್ತು 31st. ಯಾಕೆ ಈ ಥರ ಕಾಣಿಸ್ತದೆ ಅಂದರೆ ಹೊಗೆ ಹಾಕಿದ್ದೀನಿ ನಾನು, ಅದಕ್ಕೆ ಆ ಥರ ಕಾಣಿಸ್ತದೆ. ಓಕೆನಾ? ಸೊ ನೀವು ಮಂತ್ಲಿ ಡಿಕ್ಲರೇಷನ್ ಬುಕ್ ಬರೆದ್ರಾ? ಇವತ್ತೆಲ್ಲ ಚೆಕ್ ಮಾಡಬೇಕಾಗಿರೋಂಥ ದಿನ. ಸೊ ಹಾಗಾಗಿ ನಾನು ಕೂಡ ನೋಡ್ತಾ ಇದ್ದೀನಿ ಏನೇನು ಆಗಿದೆ ಆಗಿಲ್ಲ ಅಂತ ಹೇಳಿಬಿಟ್ಟು. ಎಲ್ಲರಲ್ಲೂ 50-50 ಥರ ಆಗಿರೋ ಥರ ಅನ್ನಿಸ್ತದೆ ಆ್ಯಸ್ ಆಫ್ ನಾವು. ಓಕೆ, ಸೊ ನಂದು ಕೆಲವೊಂದು ಗೋಲ್ಸ್ ಈ ಮಂತ್ ಅಚೀವ್ ಆಗಿಲ್ಲ. ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ಮಂತ್ಗೆ ಹಂಗೆ ಬರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನೀವು ಮಂತ್ಲಿ ಡಿಕ್ಲರೇಷನ್ ಬುಕ್ಕನ್ನು ಬರೋದು ಕೂಡಲೇ ಆಗಲ್ಲ. ಇಟ್ ಟೇಕ್ಸ್ ಟೈಮ್. ಕೆಲವೊಂದು ಈ ಮಂತೆ ಆಗುತ್ತೆ, ಕೆಲವೊಂದು 3 months ಆದಮೇಲೆ ಆಗುತ್ತೆ. ಬಟ್ ನೀವು ಗಿವ್ ಅಪ್ ಮಾಡೋಕ್ಕೆ ಹೋಗ್ಬಿಡಿ. ಕಂಟಿನ್ಯೂಸ್ ಆಗಿ ಬರಿತಾ ಹೋಗಿ, 100% ಆಗೇ ಆಗುತ್ತೆ. ಬರೀ ಮಂತ್ಲಿ ಡಿಕ್ಲರೇಷನ್ ಬುಕ್ ಅಂತಲ್ಲ, ಯಾವುದೇ ನೀವು ಗ್ರ್ಯಾಟಿಟ್ಯೂಡ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಡೈಲಿ ಬರಿತಾ ಇರಿ. ಡೈಲಿ ನಿಮ್ಮ ಮೈಂಡು ರೀವೈರ್ ಆಗ್ತಾ ಇರಬೇಕು. ಸೊ ಹಾಗಾಗಿ ಇಟ್ ಟೇಕ್ಸ್ ಟೈಮ್. ಅಯ್ಯೋ ಆಗಿಲ್ಲ, ಇವ್ರಿಗಾಯ್ತು ಅಂತೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಆಗುತ್ತೆ, ಡೋಂಟ್ ವರಿ, ಆಗೇ ಆಗುತ್ತೆ. ಕಂಟಿನ್ಯೂ ಮಾಡಿ ಬರೆಯೋದು. ಓಕೆನಾ? ಸೊ ನಾನಿವಾಗ ಎಲ್ಲ ಟಿಕ್ ಮಾಡ್ಕೊಂಡಿದ್ದೀನಿ ಏನಾಗಿದೆ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾಳೆ ಟೈಮ್ ಫ್ರೀ ಮಾಡಿಕೊಂಡು ಕೂತ್ಕೊಂಡು ಇದನ್ನು ಬರೆದು ಮುಗಿಸ್ತೇನೆ. ಓಕೆ?